ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯೇಭ್ಯೋ ನಮೋ ನಮಃ. ಎಲ್ಲರಿಗೂ ನಮಸ್ಕಾರ. ಮಧ್ವ ವಿಜಯ ಎಂಬ ಗ್ರಂಥ ಅತಿ ಪವಿತ್ರವಾದ ಒಂದು ಗ್ರಂಥ. ಈ ಗ್ರಂಥವನ್ನು ಕೇಳಿ ಪ್ರಾಚೀನ ಕಾಲದಲ್ಲಿ ಒಂದು ಬರಕಾಲ ಯಾವ ಬೆಳವಣಿಗೂ ಇಲ್ಲ ಹಂಗ ಅಂತ ಮಾರಿ ಕಾಲದಲ್ಲಿ ಹಾರ್ವೆಸ್ಟೇ ಮಾಡ್ಲಿಕ್ಕೆ ಬಿಡಿದ್ವಿ. ಅದನ್ನು ಬೆಳೆದು ಮಳೆ ಇರೋದು. ಅದೇ ಸಮಯದಲ್ಲಿ ಈ ಒಂದು ತಾಮ್ರ ತಟ್ಟೆಯನ್ನು ಈ ಮಧ್ವ ವಿಜಯ ಪಾರಾಯಣ ಮಾಡೋ ಹಳಿಗೆ ಕಳಗ ಇಟ್ಟರು ಅಂತ ಯಥೇಚ್ಛೆಯಾಗಿ ಯಥಾರ್ಥವಾಗಿ ಎದುರೇ ನೋಡ್ಲ ಅಂತ ರೀತಿಯಲ್ಲಿ ಆ ಕಾಪರ್ ಪ್ಲೇಟ್ ಬಂದು ಬಂಗಾರ ಭಾಗ ಪರಿಣಾಮವಾಯಿತು ಅಂತ ಅದನ್ನ ಆಮೇಲೆ ಅಂಗಡಿಯಲ್ಲಿ ಮಾರಿ ಅದರಲ್ಲಿ ಬಂದ ಆ ದ್ರವ್ಯವನ್ನು ಇಟ್ಟುಕೊಂಡು ಎಲ್ಲರಿಗೂ ಹಸಿವು ಇದ್ದವರಿಗೆಲ್ಲ ಅನ್ನದಾನ ಎಲ್ಲ ಇತ್ಯಾದಿಗಳು ಮಾಡಿದರು. ಪಾಯಸ ಎಲ್ಲ ಮಾಡಿ ಪೈಪುಳಿ ಸುರಿದ್ರು ಅಂತ, ಪೈಪ್ ಹಾಯಿಂದ ಹಂಗೆ ಕೆಳಗೆ ಬಿತ್ತು ಅಂತ, ಅದೇ ರೀತಿ ಎಲ್ಲ ಮಾಡಿದ್ರು ಅಂತ ಒಂದು ಸಿದ್ಧವಾದ ಒಂದು ಗ್ರಂಥ. ಈ ಗ್ರಂಥದಲ್ಲಿ ನಾವು ಕೊನೆಯಿಂದ ಬರೋಣ ಅಂತ ನನ್ನ ಉದ್ದೇಶ. ಅದರಿಂದ ಒಟ್ಟಾರೆ 16 ಸರ್ಗಗಳು 16 ಸರ್ಗಗಳು ಇದೆ. ಅದರಲ್ಲಿ 16ನೇ ಸರ್ಗ ತುಂಬ ಕೇಳಲಿಕ್ಕೆ ಒಂದು ರಮ್ಯವಾಗಿರುತ್ತೆ, ಮಧುರವಾಗಿ ಇರುತ್ತೆ. ಆ ಒಂದು ಗ್ರಂಥವನ್ನು ನಾ ತಗೊಂಡು ಶ್ಲೋಕ ಮತ್ತು ಪ್ರತಿಪದ ಅರ್ಥ ನಿಮ್ಮ ಕೂಡ ಹಂಚಿ ಮಾಡೋಣ ಅಂತ ಪ್ರಯತ್ನ ಮಾಡ್ತಾನೆ. ಅವಶ್ಯ ಎಲ್ಲರೂ ಕೇಳ್ರಿ. ಒಂದು ದಿನಕ್ಕೆ 10 ಶ್ಲೋಕಗಳು ಅಷ್ಟೇ ಹೇಳೋತನ. ಅದಕ್ಕೆ ಮೇಲೆ ಮರುದ್ರೆ ನಾಳೆಯಿಂದ ನಾಳೆ 10, ನಾಡ್ದು 10 ಇವತ್ತು ಅವಕಾಶ ಇತ್ತು. ನಾಳೆಂದ್ರೆ ನಂಗೆ ಡೈಲಿ ನಾ ಫ್ರೀ ಆಗ್ಲಾರೆ, ಅದಕ್ಕೋಸ್ಕರ ಇವತ್ತು ನಾ ಫ್ರೀ ಆಗಿದ್ದನೆಯೋ ಅವತ್ತು ಬಂದು ಮುಂದೆ ಬರೋಣ ಅಂತ ಪ್ರಯತ್ನ ಮಾಡ್ತಾನೆ. ಎಲ್ಲರೂ ಅವಶ್ಯವಾಗಿ ಕೇಳಿ, ಚಿಕ್ಕ ಮಕ್ಕಳನ್ನು ಹಾಕಿ ಕೇಳ್ರಿ. ಇದರಲ್ಲಿ ಏನು ತಾತ್ಪರ್ಯ ಹಂಗಂದ್ರೆ, ಒಬ್ಬ ಪಂಡಿತ ಮಧ್ವಾಚಾರ್ಯರ ಕಾಲದಲ್ಲಿ ಮಧ್ವಾಚಾರ್ಯರ ಮಹಿಮೆಯನ್ನು ಸಜ್ಜನರಿಗೆ ಹೇಳಲಿಕ್ಕೆ ಪ್ರಾರಂಭಿಸಿದ. ಏನು ಅಂತ ನೋಡೋಣ. ಸಾಧುಭ್ಯೋ ಮಧುಮತನಾಂಗ್ರಿ ಭಕ್ತಿ ಭಾಗ್ಭ್ಯಃ ಶ್ರೌತೇಭ್ಯೋ ವಿತತಮತೇರ್ಮಹಾನುಭಾವಂ ವೇದಾಂತಂ ಸ್ವಯಮಿವ ಬಂಧ ಮೋಕ್ಷ ಮೂಲಂ ವ್ಯಾಚಕ್ಷ ಸ್ಫುಟಮತ ಕೋಪಿ ಕೋಪಿದೋತ್ರ. ಇದು ಶ್ಲೋಕ, ಮೊದಲನೇ ಶ್ಲೋಕ. ಈ ಶ್ಲೋಕದ ಅರ್ಥ ಏನು ಅಂತ ನೋಡೋಣ. ಅಥ ಹಾಗಂದ್ರೆ ಅನಂತರ, ಅತ್ರ ಈ ಆಚಾರ್ಯರ ಶಿಷ್ಯರಲ್ಲಿ, ಕೋ ಅಪಿ ಕೋವಿದಃ ಯಾವನೋ ಒಬ್ಬ ವಿದ್ವಾಂಸನಾದ ಶಿಷ್ಯನು ಸ್ವಯಂ ಸ್ವಭಾವದಿಂದಲೇ ಮಧುಮತನಾಂಗ್ರಿ ಭಕ್ತಿ ಭಾಗ್ಭ್ಯ ಶ್ರೀಮನ್ನಾರಾಯಣನ ಪಾದಗಳಲ್ಲಿ ಭಕ್ತಿಯನ್ನು ಹೊಂದಿರುವ. ಅಂಗ್ರಿ ಹಂಗಂದ್ರ ಪಾದ, ಮಧುಮತನಾಂಗ್ರಿ ಶ್ರೀಮನ್ನಾರಾಯಣನ ಮಧುಮತ, ಮಧು ಎಂಬ ಅರಕನನ್ನು ಸಂಹಾರ ಮಾಡಿದ ಆ ನಾರಾಯಣ, ಆ ನಾರಾಯಣನ ಅಂಗ್ರಿ ಪಾದಗಳಲ್ಲಿ ಭಕ್ತಿ ಭಾಗ್ಭ್ಯ ಭಕ್ತಿಯನ್ನು ಹೊಂದಿರುವ. ಶ್ರೌತೇಭ್ಯ ಸಾಧುಭ್ಯ, ಶ್ರೌತೇಭ್ಯ ಶ್ರೌತ ಶ್ರುತಿ ಅಂದ್ರೆ ವೇದ, ಶ್ರೋತೃ ಅಂದ್ರೆ ಕರ್ಣ, ಕಿವಿಯಿಂದ ಕೇಳೋದು. ಶ್ರೌತೇಭ್ಯ ಸಾಧುಭ್ಯ ವೇದ ನಿಷ್ಠರಾದ, ಕಿವಿಯಿಂದ ಕೇಳೋದ ಕಾರಣ ಅದನ್ನ ಶ್ರುತಿ ಅಂತ ಕರೀತಾರೆ ಆ ವೇದವನ್ನು. ಶ್ರೌತೇಭ್ಯ ವೇದ ನಿಷ್ಠರಾದ ಸಜ್ಜನರಿಗೆ. ಸಾಧುಭ್ಯ ಅಂದ್ರೆ ಸಾಧು ಅಂದ್ರೆ ಸಜ್ಜನರು. ಸಾಧು ಅವನೊಬ್ಬ ಸಾಧುಪ ಅಂತ ಕೂಡ ಹೇಳ್ತೇವೆ ನಾವು. ವಿತತ ಮತೇಹೇ ಬುದ್ಧಿ, ವಿತತ ಮತೇಹೇ ಶ್ರೀ ಪೂರ್ಣ ಪ್ರಜ್ಞೆ ಆಚಾರ್ಯರು, ಅರ್ಥಾತ್ ಮಧ್ವಾಚಾರ್ಯರು. ಬಂಧ ಮೋಕ್ಷ ಮೂಲಂ
ಸಂಸಾರ ಎಂಬುದೇ ಒಂದು ಬಂಧ. ಸಂಸಾರ ಬಂಧನದ ಮೋಕ್ಷ ಹಂಗಂದ್ರೆ ನಾವು ಮೋಕ್ಷಕ್ಕೆ ಹೋಗಿ ಸೇರ್ತೇವು. ಈ ಜನ್ಮನ ಬಿಟ್ಬಿಟ್ಟು ಮೋಕ್ಷದಲ್ಲಿ ಹೋಗಿ ಇರ್ತೇವು, ಇಲ್ಲಿಂದ ಬಿಡುಗಡೆ ಆಗತ್ತೆ. ಅದೇ மாதிரி ಸಂಸಾರ ಬಂಧನದ ಮೋಕ್ಷ ಬಿಡುಗಡೆಗೆ ಮೂಲಂ ಹಂಗಂದ್ರೆ ರೂಟ್, ಕಾರಣ, ಅದೇ ಕಾರಣ. ಮಹಾನುಭಾವಂ ಅತಿಶಯ ಮಹಾತ್ಮ್ಯವನ್ನು ಸ್ಫುಟಂ, ಸ್ಫುಟಂ ಅಂದ್ರೆ ಸ್ಪಷ್ಟವಾಗಿ, ವೇದಾಂತಂ ಇವ, ವೇದಾಂತ ಶಾಸ್ತ್ರವನ್ನು ಎಂಬಂತೆ ಸ್ಫುಟಂ ವಿಶದವಾಗಿ, ಪ್ರಕಾಶವಾಗಿ, ವಿಶಾಲವಾಗಿ ವ್ಯಾಚಸ್ತ ಹೇಳಿದರು. ಎರಡನೇ ಶ್ಲೋಕ ಹಿಂಗಿದೆ. ಗೋಮತ್ಯಾಸ್ ತಟನಿಕಟೇಚ್ಚ ಕೀರ್ತಿ ಚಂದ್ರಂ ವಿಶ್ವಜ್ಞಂ ಸ್ಥಿತಿಪತಿರಂತ್ಯವರ್ಣ ಜನ್ಮ ವಿದ್ವೇಷ್ಟ ಶ್ರುತಿಗುಣ ಸಾಧಕಂ ಶ್ರುತೀನಾಂ ವಾಚಾಲೋ ವಚನಮುವಾಚ ಭಗ್ಮಿವರ್ಯಂ. ಎರಡನೇ ಶ್ಲೋಕ ಹಿಂಗಿದೆ. ಗೋಮತ್ಯಾಹ ತಟ ನಿಕಟೆ, ಗೋಮತಿ ನದಿಯ ತಟನಿಕೇಟೆ, ಆ ಕರೆ ಅಂತ ಹೇಳ್ತೇವಲ್ಲವ, ಆ ಸಮೀಪದಲ್ಲಿರುವ ಶ್ರುತೀನಾಂ ವಿದ್ವೇಷ್ಟ, ವೇದಗಳಿಗೆ, ಶ್ರುತೀನಾಂದ್ರ ವೇದಗಳಿಗೆ ವಿದ್ವೇಷ್ಟ ದ್ವೇಷಿಯಾದ, ವಾಚಾಲಜ್ಞ ಕೆಟ್ಟದ್ದಾಗಿ ಬಹಳ ಮಾತಾಡುವ, ಕೆಟ್ಟ ಮಾತುಗಳನ್ನೇ ಜಾತಾಳ, ವಾಚಾಳ ಅಜ್ಞ. ವಾಚಾಳ ಅಂದ್ರೆ ಚೆನ್ನಾಗಿ ಮಾತಾಡುವಂತ, ವಾಚಾಳ ಅಜ್ಞ, ಅಜ್ಞ ಅಂದ್ರೆ ಜ್ಞಾನ ಇಲ್ಲಂಗ ಮಾತಾಡುವ, ಅರ್ಥಾತ್ ಬುದ್ಧಿ ಇಲ್ಲಂಗ ಮಾತಾಡುವ, ಕೆಟ್ಟದ್ದಾಗಿ ಬಹಳ ಜಾಸ್ತಿ ಮಾತಾಡುವ, ಅದರ ಕೆಟ್ಟದನ್ನೇ ಮಾತಾಡುವ. ಅಂತ್ಯವರ್ಣ ಜನ್ಮ ಕ್ಷಿತಿಪತಿ, ಅಂತ್ಯವರ್ಣ ನಾಲ್ಕನೇ ವರ್ಣ, ಆ ಶೂದ್ರ ಜಾತಿಯ ರಾಜನು. ಕ್ಷಿತಿ ಇಂದ್ರ ಭೂಮಿ, ಪತಿ ಇಂದ್ರ ಅದನ್ನ ರಾಜ್ಯ ಮಾಡವ. ಕ್ಷಿತಿಪತಿ ಶೂದ್ರ ಜಾತಿಯ ರಾಜನು. ಅಂತ್ಯವರ್ಣ ಜನ್ಮ, ಜನ್ಮ ಅಂದ್ರೆ ಅಲ್ಲಿ ಹುಟ್ಟಿದವ, ಶೂದ್ರ ಜಾತಿ ಹುಟ್ಟಿದವ. ಅಚ್ಚ ಕೀರ್ತಿಂ ಚಂದ್ರಂ, ಪರಿಶುದ್ಧವಾದ ಕೀರ್ತಿಯಿಂದ ಚಂದ್ರನಂತಿರುವ. ಶ್ರುತಿ ಗುಣ ಸಾಧಕಂ, ವೇದಗಳ ಪ್ರಾಮಾಣ್ಯ ಮೊದಲಾದ ಗುಣಗಳನ್ನು ಸಾಧಿಸುವ. ವಾಗ್ಮಿವರ್ಯಂ ವಿಶ್ವಜ್ಞಂ, ಪ್ರಶಸ್ತವಾಗಿ ಮಾತಾಡುವವರಲ್ಲಿ ಶ್ರೇಷ್ಠರಾದ ಶ್ರೀ ಪೂರ್ಣಪ್ರಜ್ಞರನ್ನು ಕುರಿತು ವಚನಂ ಉವಾಚ, ಈ ಮಾತನ್ನು ಹೇಳಿದನು. ಉನ್ಮತ್ತ ಪ್ರಳಪಿತವನ್ನ ತದಭಿಮಾನಂ ತದ್ದಿಮಾನಂ ಯದ್ವಾಕ್ಯಂ ವ್ಯಭಿಚರತಿ ಕ್ವಚಿತ್ ಫಲೇತ್ರ ದೃಷ್ಟಾಂತೋ ಭವತಿ ತದ ಪ್ರಮಾಣತಾಯಾಂ ಸರ್ವೇಷಾಂ ಶ್ರುತಿವಚಸಾಂ ಚ ಸರ್ವತೇತಿ. ಅತ್ರ ಈ ವೇದದಲ್ಲಿ ಯತ್ವಾಕ್ಯಂ, ಯಾವ ವೇದ ವಾಕ್ಯವೂ ಕ್ವಚಿತ್ ಫಲೇ, ಯಾವುದಾದರೂ ಒಂದು ಪ್ರಯೋಜನ ವಿಷಯದಲ್ಲಿ ವ್ಯಭಿಚಾರತಿ ಸುಳ್ಳಾಗುತ್ತದೆಯೋ, ವ್ಯತ್ಯಾಸ ಹೊಂದುತ್ತೆಯೋ, ತತ್ ಆ ಮಾತು ಉನ್ಮತ್ತ ಪ್ರಳಪಿತತ್ವಂ, ಪ್ರಳಪಿತತ್ವತ್ ಹುಚ್ಚಿನ ಮಾತಂತ. ಉನ್ಮತ್ತ ಅಂದ್ರೆ ಹುಚ್ಚ ಅಂತ ಅರ್ಥ. ಹುಚ್ಚ ಮಾತಾಡಿದ ಮಾತು ಪ್ರಳಪಿತತ್ವಂ, ಪ್ರಳಪಿತತ್ವತ್ ಪ್ರಲಾಪನೆ ಮಾಡ್ತಾನ. ಹುಚ್ಚನ ಮಾತಿನಂತೆ ಮಾನಂ ಸಹಿ ಪ್ರಮಾಣವಲ್ಲವೆಂದು ಪ್ರಸಿದ್ಧವಾಗಿದೆ ಅಷ್ಟೇ. ತತ್ ಆ ಸುಳ್ಳು ಮಾತು ಸರ್ವೇಷಾಂ ಶ್ರುತಿವಚಸಾಂ ಚ, ಎಲ್ಲ ವೇದ ವಾಕ್ಯಗಳಿಗೂ ಅಪ್ರಮಾಣತಾಯಾಂ, ಅಪ್ರಮಾಣ್ಯ ವಿಷಯದಲ್ಲಿ ದೃಷ್ಟಾಂತಹ ಉದಾಹರಣವು ಸರ್ವತಾ ಭವತಿ ಇತಿ, ಎಲ್ಲಾ ರೀತಿಯಿಂದಲೂ ಆಗುತ್ತದೆ ಎಂದು ಹೇಳ್ತಾನೆ. ನಾಲ್ಕನೇ ಶ್ಲೋಕ ಹೆಂಗಿದೆ. ವೇದೋಕ್ತಂ ಫಲಮಲಮಾಪ್ಯತೇಧಿಕಾರಾತ್ ಇತ್ಯುಕ್ತೋ ಅತನು ಮನಸಾಭ್ಯದತ್ತದೂರ್ತಃ
ಯೋಗ್ಯತ್ವೇ ಸತಿ ನ ಹಿ ದೃಶ್ಯತೆ ಅಧಿಕಾರಿ ನಾತಸ್ಯಾತ್ ಸಕರ ವಿಷಣತ್ ಸದೇತಿ. ಅಧಿಕಾರಾತ್ ವೇದದಲ್ಲಿ ಹೇಳಿರುವ ಮಂತ್ರ ಕರ್ಮದ ಫಲವನ್ನು ಪಡೆಯುವ ಯೋಗ್ಯತೆ ಇರುವುದರಿಂದಲೂ ವೇದದಲ್ಲಿ ಹೇಳಿದಂತೆ ಅನುಷ್ಠಾನ ಮಾಡುವುದರಿಂದಲೂ ವೇದೋಕ್ತಂ ಫಲಂ ವೇದದಲ್ಲಿ ಉಕ್ತಂ ಹೇಳಿದ ಮಂತ್ರ ಯಜ್ಞಾದಿಗಳ ಫಲಂ ಪ್ರಯೋಜನವೂ ಅಲಮಾಪ್ಯತೆ ಸರಿಯಾಗಿಯೇ ಹೊಂದಲ್ಪಡುತ್ತದೆ. ಇತಿ ಅತನು ಮನಸ ಉಕ್ತಃ ಹೀಗೆಂದು ಶ್ರೀ ಪೂರ್ಣ ಪ್ರಜ್ಞರಿಂದ ಹೇಳಲ್ಪಟ್ಟ ಧೂರ್ತಃ ವಂಚಕನಾದ ಆ ರಾಜನು ಹಿ ಯಾವ ಕಾರಣದಿಂದ ಅಧಿಕಾರಿ ಫಲವನ್ನು ಹೊಂದುವವನು ಯೋಗ್ಯತ್ವೇ ಸತಿ ನೋಡಲು ಸಾಧ್ಯತೆ ಇದ್ದರೂ ನ ದೃಶ್ಯತೆ ನೋಡಲ್ಪಡುವುದು ಇಲ್ಲ. ಅತಃ ಆದುದರಿಂದ ಸಹ ಆ ಅಧಿಕಾರಿಯು ಖರವಿಷಣವತ್ ಕತ್ತೆಯ ಕೊಬ್ಬಿನಂತೆ ಖರವಿಷಾಣವತ್ ವಿಷಾಣ ಅಂದ್ರ ಕೊಂಬು, ಖರ ಹಂಗಂದ್ರೆ ಡಾಂಕಿ ಕತ್ತೆ ಕழுதை ತಮಿಳ್ಲಿ ಕತ್ತೆಯ ಕೊಂಬಿನಂತೆ ಕತ್ತೆ ಕೊಂಬುದೇ ಇಲ್ಲ ಕತ್ತೆಯ ಕೊಂಬಿನಂತೆ ಸದಾ ನಸ್ಯಾತಿಥಿ ಯಾವಾಗಲೂ ಇರಲಾರನು ಹಂಗಂತ ಹೇಳ್ತಾನೆ. ಆಕ್ಷೇಪಂ ತಮಸಗಮಾನ ಉಚ್ಚಮಾನಃ ಸದ್ಯೋಸೌ ನಿಜಕರ ಪಲ್ಲವದ್ವಯೇನ ಆದಾಯ ವ್ಯತನುತ ಬೀಜ ಓಷಧೀನಾಂ ಸೂಕ್ತೇನಾಂಕುರದಲ ಪುಷ್ಪ ಬೀಜ ಸೃಷ್ಟಿಂ. ತಮ್ ಆಕ್ಷೇಪಂ ಆ ರಾಜನು ಮಾಡಿದ ವೇದ ಪ್ರಾಮಾಣ್ಯದ ತಿರಸ್ಕಾರವನ್ನು ಅಸಹಮಾನಃ ಸಹಿಸದೇ ಇರುವ ಉಚ್ಚಮಾನಃ ಅಸೌ ಹೆಚ್ಚಾದ ವೇದ ಪ್ರಾಮಾಣ್ಯದ ಅಭಿಮಾನವುಳ್ಳ ಹೇ ಈ ಮಧ್ವರು ಓಷಧೀನಾಂ ಬೀಜಂ ಹೆಸರು ಬೀಜವನ್ನು ಸೀಡ್ ತಮಿಳಿ ವಿದೈ ಬೀಜವನ್ನು ನಿಜಕರ ಪಲ್ಲವದ್ವಯೇನ ಆದಾಯ ತಮ್ಮ ಚಿಗುರುನಂತಹ ಎರಡು ಕೈಗಳಿಂದ ತೆಗೆದುಕೊಂಡು ಸೂಕ್ತೇನ ಔಷಧೀಹಿ ಎಂಬ ಔಷಧಿ ಸೂಕ್ತದ ಮಂತ್ರ ಜಪದಿಂದ ಸದ್ಯ ಕೂಡಲೇ ಇಮಿಡಿಯೇಟ್ಲಿ ತಕ್ಷಣ ಅಂಕುರದಳ ಪುಷ್ಪ ಬೀಜ ಸೃಷ್ಟಿಂ ಮೊಳಕೆ ಎಲೆ ಹೂವು ಕಾಳು ಇವುಗಳ ಉತ್ಪತ್ತಿಯನ್ನು ವ್ಯತನುತ ಮಾಡಿದರು. ಆ ಕೈಲಿ ಬೀಜ ನೆಟ್ಕೊಂಡ್ರು, ಆ ವೇದ ಮಂತ್ರನ ಹೇಳಿದ್ರು, ಯಾವ ಔಷಧಿ ಹಂಗಂತ ಹೇಳ್ತು ಆ ಮಂತ್ರ ಆರಂಭಿಸುತ್ತ ಅಂತ ಆ ಮಂತ್ರವನ್ನು ಹೇಳಿ ಅದನ್ನ ಹೇಳಿದ ಮೇಲೆ ಮುಗಿಸುವಂತಲ್ಲ ಆ ಹೂ ಬಂದು ಹಣ್ಣು ಬಂದು ಎಲೆ ಬಂದು ಎಲ್ಲ ಬಂತು. ಮೊಳಕೆ ಎಲೆ ಹೂವು ಕಾಳು ಎಲ್ಲ ಬಂತು. ವ್ಯತನುತ ಉತ್ಪತ್ತಿಯನ್ನು ಅದು ಅಂಕುರದಲ್ಲ ಪುಷ್ಪ ಬೀಜ ಸಿಸ್ಟಮ್ ಮೊಳಕೆ ಎಲೆ ಹೂವು ಕಾಳು ಇವುಗಳ ಉತ್ಪತ್ತಿಯನ್ನು ವ್ಯತನುತ ಮಾಡಿದರು. ಆಚಾರ್ಯ ಮಾತಿನ ಒಂದು ಮಹಿಮೆ. ವ್ಯಾಖ್ಯಾತ ನಿಶಿಚ ಕದಾಚನ ಪ್ರದೀಪೆ ಸಂಶಾಂತೆ ಪುನರಪಿ ವಾಚಯಾಂ ಬಭೂವ ಶಿಷ್ಯಾನ್ ಸ್ವಾನ್ ಹುರು ಕರುಣಾಂಬುದಿರ್ನಿಜಾಂಗ್ರೇರ್ ಅಂಗುಷ್ಟ ಸ್ಫುಟನಕರಾಂತರೋಚಿಷೈವ. ಇಲ್ಲಿ ಕದಾಚನ ನಿಸಿ ಒಂದಾನೊಂದು ಸಮಯದಲ್ಲಿ ರಾತ್ರಿಯಲ್ಲಿ ವ್ಯಾಖ್ಯಾತ ಸಹ ಪ್ರವಚನ ಮಾಡುತ್ತಿರುವ ಆ ಮಧ್ವಾಚಾರ್ಯರು ಪ್ರದೀಪೆ ಸಂಸಾಂತೆ ಸತಿ ದೀಪವು ಆರಿ ಹೋಗಲಾಗಿ ಪ್ರದೀಪೆ ದೀಪ ಸಂಶಾಂತೆ ಆರಿ ಹೋಯ್ತು. ಆ ಆರಿ ಹೋದ ಮೇಲೆ ಏನಾಯ್ತು, ಆ ಸರಿಯಲ್ಲಿ ಕತ್ತಲೆ ಬಂದುಬಿಡ್ತು. ಆ ಕತ್ತಲೆ ಬಂದ ಮೇಲೆ ನಿಜಾಂಗ್ರೇಹೇ ತನ್ನ ಪಾದದ ಅಂಗುಷ್ಟ ಸ್ಫುಟ ನಕಾರಾಂತ ರೋಚಿಷ ಏವ ಹೆಬ್ಬೆರಳಿನ ಕಟ್ಟೆಬಿಟ್ಟು ಕಾಲು ಕಟ್ಟೆಬಿಟ್ಟಿದಲ್ಲವ ಆ ಹೆಬ್ಬೆರಳಿನ ಸ್ಪಷ್ಟವಾದ ಉಗುರು
ನಖ ಇದಲ್ಲವಾ ಉಗುರಿನ, ತಮಿಳಿ ನಖಂ, ಇಂಗ್ಲಿಷ್ ನೈಲ್, ಉಗುರಿನ ಕೊನೆಯ ಕಾಂತಿಯಿಂದಲೇ ಆಚಾರ್ಯರು ಒಂದಾನೊಂದು ಕಾಲದಲ್ಲಿ ನಿತ್ಯದಲ್ಲಿ ದಶ ಶತಕುಂಭಿಹಿ ಆನೀತಾಂ. ಶತ 100, ದಶ ಶತ 1000 ಜನರಿಂದ ತರಲ್ಪಟ್ಟ ಒಯ್ಯಲು ಸಮರ್ಥನಾದನೋ ಅಥವಾ ಒಯ್ಯನೋ ನಮಗೆ ಇತಿ ಜಾಗ ಹೀಗೆಂದು ಹೇಳಿದರು. ಆಚಾರ್ಯರು ಒಬ್ಬರೇ ಒಂದು ಕೈಯಿಂದ ಆ ಬಂಡೆ ಕಲ್ಲನ್ನು ಒಯ್ಯಿ ಸರಿಯಾದ ಸ್ಥಳದಲ್ಲಿಟ್ಟರು. ತತ್ರಾಪಿ ಆಚಾರ್ಯರು ನಿರ್ದೋಷವಾದ ಲೀಲಾವತ್ ಕರಕಲೆಯನ್ನ ಒಂದು ಸಾಧಾರಣ ಲೀಲೆಯಂತೆ ಮತ್ತು ವ್ಯತ್ಯಾಸ ಸ್ಥಿತವಾದ ತಾವರೆಯಂತಹ ಕೈಯಿಂದ, ತಾವರ ಹೂವಿನಂತ ಇರುವ ಅವರ ಕೈಯಿಂದ ತಾಮ್ ಆ ಬಟ್ಟೆಯನ್ನು ಅನಂತನೆಂಬ ಅಪಿಯಾಗಿ
ಸ್ವರೂಪವುಳ್ಳ ತಾನು, ವಾನರಿಂದ ವಾನರ ಹನುಮಂತ ಅವತಾರ, ರೂಪವುಳ್ಳ ತಾನು ಇವ ಗಂಧಮಾದನ ಗಂಧಮಾದ ಪರ್ವತವನ್ನೆಂಬಂತೆ ನಿನ್ನೆ ಒಯ್ದರು. ಆ ಕರಣ ತೂಕಿ ಅಲ್ಲಿ ಬಿಸಾಟ್ರು, ಅಲ್ಲಿ ಇಟ್ರು. ಅಪಿತತ್ರ ನೆದಿತ, ಮತ್ತು ಅಲ್ಲಿ ಇಟ್ಟರು. ತಯ, ಆ ಬಂಡೆ ಕಲ್ಲಿನಿಂದ, ಅಸ್ಯ ತತ್ಕರ್ಮ, ಆಚಾರ್ಯರ ಮಹಾ ಕಾರ್ಯವು ತುಂಗಾಂ ನಿಕಸ, ತುಂಗಾ ನದಿಯ ಹತ್ತಿರ, ತುಂಗಾ ನದಿಯ ಹತ್ತಿರದವಳಾದ ಭದ್ರಾ ನದಿ ಹತ್ತಿರ, ಅದುನಾಪಿ ಈಗಲೂ ಕೂಡ ಅಳಂ ಸೂಚ್ಯತೆ ನನು, ಚೆನ್ನಾಗಿ ಸೂಚಿಸಲ್ಪಡುತ್ತದೆ ಅಷ್ಟೇ ಹಂಗಂತ ಹೇಳಿದ್ದಾರೆ. ಈಗ ಆಚಾರ್ಯರ ಮತ್ತೊಂದು ಮಗಿಮಣ್ಣು ಹೇಳ್ತಾರೆ. ಸಂಗಾತೈರ್ ಅಧಿಕರ್ತನೈರ್ ಅಲಂಕೃತಾಧ್ವಾ ಶಿಷ್ಯಾಣಾಂ ಯತಮನಸಾಮುತೇತರೇಷಾಂ ಯತ್ರ ಮಾ ವಸತಿ ವಿನೇನ ಚಂದ್ರಸ್ ತತ್ರಾಸೌ ಸಕಲಮತಿ ಸಸಾರ ಸಿಂಧುಂ. ಅಸೌ ಸಕಲಮತಿ, ಈ ಪೂರ್ಣಪ್ರಜ್ಞಾಚಾರ್ಯರು ಯತ್ರ ತಿಥೌ, ಯಾವ ತಿಥಿಯಲ್ಲಿ, ಚಂದ್ರಃ ಇನೇನ ಅಮಾವಸತಿ, ಚಂದ್ರನು ಸೂರ್ಯನಿಂದ ಸಹಿತನಾಗಿ ಇರುತ್ತಾನೋ, ತತ್ರ ಆ ಅಮಾವಾಸ್ಯ ತಿಥಿಯಲ್ಲಿ ಯತಮನಸಾಂ, ಮನೋನಿಗ್ರಹವುಳ್ಳ ಯತಿಗಳ, ಉತ ಇತರೇಷಾಂ, ಮತ್ತು ಬೇರೆ ಗೃಹಸ್ಥರಾದ ಶಿಷ್ಯಾಣಾಂ, ಶಿಷ್ಯರ, ಅಧಿಕಗಣೈಹಿ ಅಧಿಕಥನೈಹಿ, ಬಹಳ ಒತ್ತಾದ ಹೇಳಲಾಗದ ಸಂಗಾತೈ ಸಮೂಹಗಳಿಂದ, ಅಲಂಕೃತಾಧ್ವಾ ಅಲಂಕಾರ ಮಾಡಲ್ಪಟ್ಟ ದಾರಿಯುಳ್ಳವರಾಗಿ, ಸಿಂಧುಂ ಸಸಾರ ಸಮುದ್ರವನ್ನು ಕುರಿತು ಹೋದರು. ಆ ಊರಿನ ಜನರೆಲ್ಲರೂ ಅಲ್ಲಿಗೆ ಬಂದಿದ್ದರು. ಆರ್ದ್ರಾಂಗ ಸಪದಿ ನಿಮಜ್ಜನಾತ್ ಸರಸ್ಯ ಕನ್ವಸ್ಯ ದ್ವಿಜರಿಷಭಸ್ಯ ವಲ್ಲಭಾಯಾಂ ತತ್ರಾಯನ್ ಕರಕಿರಣೋಪರಾಗಹೇತೋರ್ ಗ್ರಾಮೀಣಾ ಅಭಿಸಕಲಾಃ ಸಬಾಲವೃದ್ಧಾಃ. ತತ್ರ, ಆ ಸಮಯದಲ್ಲಿ, ಸಬಾಲವೃದ್ಧಾಃ ಸಕಲಾಃ ಗ್ರಾಮೀಣಾಃ ಅಪಿ, ಹುಡುಗರು, ಬಾಲವೃದ್ಧಾಃ ಹುಡುಗರು ಮತ್ತು ವೃದ್ಧಾಃ ಮುದುಕರಿಂದ, ಸಕಲಾಃ ಸಹಿತರಾದ ಎಲ್ಲ ಏಕವಾಟ, ಗ್ರಾಮೀಣಾಃ ಗ್ರಾಮದ ಅಪಿ ಜನರು, ಅಪಿ ಅವರು ಕೂಡ, ಖರ ಕಿರಣೋಪರಾಗ ಹೇತೋಹೋ ಸೂರ್ಯಗ್ರಹಣದ ಕಾರಣದಿಂದ, ದ್ವಿಜ ಋಷಭಸ್ಯ ಕನ್ವಸ್ಯ ಬ್ರಾಹ್ಮಣ ಶ್ರೇಷ್ಠರಾದ ಆ ಕನ್ವ ಋಷಿಗಳಿಗೆ, ವಲ್ಲಭಾಯಾಂ ಸರಸ್ಯಾಂ ಪ್ರಿಯವಾದ ಸರೋವರದಲ್ಲಿ, ಸಪದಿ ಕೂಡಲೇ ಇಮಿಡಿಯೇಟ್ಲಿ ಆ ಕ್ಷಣದಲ್ಲಿ, ಈಗ ಚೊಡಕಾಗ ಸಮಯದಲ್ಲಿ, ನಿಮಜ್ಜನಾಥ ಮುಳುಗಿ ಸ್ನಾನ ಮಾಡಿದ್ದರಿಂದ, ಎಲ್ಲರೂ ಮುಳುಗಿ ಸ್ನಾನ ಮಾಡಿದರು. ಆರ್ದ್ರಾಂಗಾಹ ಆಯನ್ ಒದ್ದೆಯಾದ, ಆರ್ದ್ರ ಅಂದ್ರೆ ಒದ್ದೆ, ಅಂಗಾಹ ದೇಹ, ಒದ್ದೆಯಾದ ದೇಹ, ಆರ್ದ್ರಾಂಗ ಆಯನ್ ಒದ್ದೆಯಾದ ಮೈ ಉಳ್ಳವರಾಗಿ ಆಯನ್ ಬಂದರು ಹಂಗಂತ ಹೇಳ್ತಾರೆ. ಇಲ್ಲಿಗೆ 11 ಶ್ಲೋಕ ಆಗಿದೆ. ಈ 11 ಶ್ಲೋಕ ನಿಲ್ಸಿಂತನ ಒಂದು ದಿನಕ್ಕೆ 10 ಇಲ್ಲ 11 ಇಲ್ಲ 12 ಶ್ಲೋಕ ಅದು ಹೇಳಿದ್ರೆ 4 ದಿನದಲ್ಲಿ 5 ದಿನದಲ್ಲಿ ಒಂದು ಸರ್ಗ ಬಂದು ನಾವು ಕಂಪ್ಲೀಟ್ ಮಾಡುವ ಒಂದು ಅದಕ್ಕೆ ಪ್ರಯತ್ನ ಮಾಡ್ತಾನೆ. ಅವಶ್ಯ ಎಲ್ಲಾರು ಕೇಳ್ರಿ. ನಿಮ್ಮ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇದ್ರೆ ಅವ್ರನ್ನ ಕೇಳಕ್ಕಿಡ್ರಿ. ಅವ್ರನ್ನ ಪ್ರತಿ ಅರ್ಧ ನೀವು ತಿಳ್ಕೊಂಡ್ರಿ ಅಂದ್ರೆ ನಿಮಗೆ ಆಟೋಮ್ಯಾಟಿಕ್ ಬೈಗಾಟ ಇಡೋದು. ಪ್ರತಿ ಪದ ಅರ್ಥ ತಿಳ್ಕೊಂಡು ಪದಚ್ಛೇದ ಮಾಡಿ ನೀವು ಓದಿದ್ರಿ ಅಂದ್ರೆ ಸಾಕು. ಇದು ಬೈಗಾಟ್ ಮಾಡ್ಲಕ್ಕ ಪ್ರಯತ್ನ ಮಾಡೋಣವೇ ಬೇಡ, ಆಟೋಮ್ಯಾಟಿಕ್ ಬೈಗಾಟ ಇಡೋದು. ಅದಕ್ಕೆ ಆಮೇಲೆ ನಿಮಗೆ ಪುಸ್ತಕವೇ ಬೇಕಾದಿಲ್ಲ, ಸ್ಪಷ್ಟವಾಗಿ ನೀವು ಉಚ್ಚಾರಣೆ ಮಾಡುವ ಅಂದು. ಅದಕ್ಕೋಸ್ಕರ ಅವಶ್ಯವಾದ ಕೇಳಿ ಎಲ್ಲರಿಗೂ ಶೇರ್ ಮಾಡ್ರಿ. ನಾ ಏನಾದ್ರು ಡೌಟ್ ಇದ್ದಂದ್ರೆ ನನ್ನ ಕಾಲ್ ಮಾಡ್ರಿ, ಮೆಸೇಜ್ ಮಾಡ್ರಿ. ನಾನು ಕೃಷ್ಣಾಚಾರ್, ಚೆನ್ನೈ ತಾಂಬರಂ, ಸೇಲೆಯೂರ ಹತ್ರ ಮಪ್ಪೇಡು ಒಂದ್ಸಲ ಇದೆ, ಅಲ್ಲಿ ಇದ್ದೇನೆ ನಾನು.
ಭಾರತ್ ಯೂನಿವರ್ಸಿಟಿ ದಾಂಟಿ ಬರಬೇಕು, ವೆಂಗಮ್ಮಾಕಂ ರೋಡ್ ಅಂತ ಒಂದು ರೋಡ್ ಇದೆ, ಅಲ್ಲಿ ನಾ ವಾಸ ಮಾಡ್ತಾ ಇದ್ದೇನೆ. ಯಾರಿಗಾರು ಪಾಠ ಗೂಗಲ್ ಮೀಟ್ಲಿಯೋ ಇಲ್ಲ ಇದಲಿಯೋ ಟೆಲಿಗ್ರಾಮ್ ಆ್ಯಪ್ಲಿಯೋ ಪಾಠ ಕಲಿಬೇಕು ಅಂದ್ರೂ 5 ಜನ ಸೇರಿಕೊಂಡು ಕೇಳಿದ್ರಿ ಅಂದ್ರೆ ನಾನು ಪಾಠ ವಿಸ್ತಾರವಾಗಿ ನಿಮಗೆ ಹೇಳಕ್ಕೆ ಇದು ಮಾಡ್ತಾನೆ. ಇದು ಬಂದು ಪ್ರತಿಪದ ಅರ್ಥ ತಿಳಿಸೋದು ಒಂದೇ ನನ್ನ ತಾತ್ಪರ್ಯ, ನನ್ನ ಆಬ್ಜೆಕ್ಟಿವ್. ಇದು ಶ್ಲೋಕ ಪ್ರತಿಪದ ಅರ್ಥ ತಿಳ್ಕೊಂಡ್ಬಿಟ್ರೆ ಆಟೋಮ್ಯಾಟಿಕ್ ನಿಮಗೆ ಬಂದು ನೀವು ಹೇಳೋಂತಲ್ಲ ಇದು ಕಣ್ಣು ಮುಂಚೆ ಬರಬೇಕು. ಆ ಶ್ಲೋಕ ನೀವು ಪಾರಾಯಣ ಬೇಗವ ಮಾಡೋಂತಲ್ಲ ನಿಮಗೆ ಅದನ್ನ ಇದು ಬರಬೇಕು. ಇದೆಲ್ಲ ಇನ್ನು ಮೊದಲ 2-3 ಅಧ್ಯಾಯದಲ್ಲಿ ಬರೋ ಶ್ಲೋಕ ಎಲ್ಲ ನೋಡಿ ಅರ್ಥ ಹೇಳಿದೆ ಅಂದ್ರೆ ಆವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗೋದು. ಅದಕ್ಕೋಸ್ಕರ ಅದು ನಿಮ್ಮ ಕಣ್ಣು ಮುಳ್ಳ ದೃಶ್ಯ ಸಿಕ್ಕಬೇಕು. ಆ ಪಾರಾಯಣ ಮಾಡೋ ಸ್ಪೀಡ್ಗೆ ನಿಮಗೆ ಕಣ್ಣು ಮುಂಚೆ ಆ ದೃಶ್ಯ ಬಂದ್ರೆ ಅದು ತಾನು ರಿಯಲ್ ಪಾರಾಯಣ. ನಾ ಸುಮ್ಮನೆ ಬೇಗವಾಗಿ ಓದ್ತಾನೆ ಹಾಗಂತ ಹೇಳ್ತು ನಿನ್ನಗಿಂತ ನಾ ಫಾಸ್ಟ್ ಆಗಿ ಓದ್ತಾನೆ, ನನಗಿಂತ ನೀ ಫಾಸ್ಟ್ ಆಗಿ ಓದಿಲ್ಲ ಪೆರುಮೆ ಕಡೆயாது. ನೀ ಅರ್ಥ ತಿಳ್ಕೊಂಡಿದ್ಯಾ, ಒಂದು ಪದಕ್ಕೂ ಅರ್ಥ ತಿಳ್ಕೊಂಡು ಪಾರಾಯಣ ಮಾಡಿದೀಯಾ, ಅರ್ಥ ತಿಳ್ಕೊಂಡು ಪಾರಾಯಣ ಪಾರಾಯಣ ಮಾಡಿದ್ರೆ ತಾನ ಪರಮಾತ್ಮ ಬಂದು ಅದನ್ನ ಸ್ವೀಕಾರ ಮಾಡ್ತಾನ. ಬಾಕಿ ಪಾರಾಯಣ ಎಲ್ಲವೇ ವ್ಯರ್ಥ, ವೇಸ್ಟ್, ಇಟ್ ಈಸ್ ಎ ಮಿಯರ್ ವೇಸ್ಟ್. ಅದಕ್ಕೋಸ್ಕರ ಒಂದು ಪದಕ್ಕೂ ಅರ್ಥ ತಿಳ್ಕೊಂಡ್ರಿ ಆ ಶ್ಲೋಕ ಫಾಸ್ಟ್ ಹೇಳುವಂತಾರೆ ನಿಮಗೆ ಆ ಚಿತ್ರ ಬಂದು ಕಣ್ಣು ಮುಂಚೆ ಬಂದು ನಿಲ್ಲಬೇಕು. ಅದೇ ಅಂತ ಮಾಡಿ ಬಂದು ನಿಂತಿಂದ ಅದೇ ಸರಿಯಾದ ಪಾರಾಯಣ. ಅದುವೇ ಬಂದು 100% ನಿಮಗೆ ಫಲವತ್ತ ನಿಮಗೆ ಇರತ್ತ. ದೇವರ ಅನುಗ್ರಹ, ಮಧ್ವಾಚಾರ್ಯರ ಅನುಗ್ರಹ, ಲಕ್ಷ್ಮೀದೇವಿ ಅನುಗ್ರಹ 3 ನಿಮಗೆ ಸಿಕ್ಕಬೇಕು. ಹಂಗಂದ್ರೆ ಪ್ರತಿಪದ ಅರ್ಧ ತಿಳ್ಕೊಂಡು ಆ ಪಾರಾಯಣ ಮಾಡುವಂತಾಲ ಆ ದೃಶ್ಯ ನಿಮಗೆ ಕಣ್ಣಿಗೆ ಬರಬೇಕು. ಆ ಏನು ಪದವೋ ಆ ದೃಶ್ಯ ಬರಬೇಕು. ಬಂಡೆ ಅಂದ್ರೆ ಕಲ್ಲು, ದೊಡ್ಡ ಕಲ್ಲು ಎತ್ತಿದ್ರಿಂದ ಬರಬೇಕು. ಇಲ್ಲಿ ಬಂದು ಮೊಳಕೆ ಬಂತು, ಇದು ಬಂತು ಹಂಗಂತ ಹೇಳಿದ್ರೆ ಮಧ್ವಾಚಾರ್ಯ ಕೈಲಿ ತೊಂದ್ರು, ಒಂದು ಬೀಜನ ಇಡು ಅಂತ ಹೇಳಿದ್ರು, ಅದೇ ಅಂತ ಔಷಧಿ ಅಂತ ವೇದ ಮಂತ್ರವನ್ನು ಹೇಳಿದ್ರು. ಅದು ಹಂಗೆ ಚಿಗುರಿತ್ತು, ಮೊಳಕೆ ಬಿಟ್ಟಿತ್ತು, ಅದಕ್ಕೆ ಆಮೇಲೆ ಎಲೆ ಬಿಟ್ಟಿತ್ತು, ಆಮೇಲೆ ಕಾಯಿ ಬಿಟ್ಟಿತ್ತು, ಅದಕ್ಕೆ ಆಮೇಲೆ ಧಾನ್ಯ ಬೆಳೀತು, ಎಲ್ಲವೇ ಬಂತು. ಅದ್ರಲ್ಲಿ ಅಷ್ಟು ನಮಗೆ ಕಣ್ಣು ಮುಂಚೆ ಬರಬೇಕು. ಅದೇ ಪಾರಾಯಣ. ಅದಕ್ಕೆ ಪ್ರಯತ್ನ ಮಾಡೋಣ ಎಲ್ಲರೂ. ಯಾವಾಗ ಅವಕಾಶ ಸಿಗುತ್ತೋ ನಿಮ್ಮ ಕೂಡ ಬಾಕಿ ಉಳ್ಳ ಇದನ್ನು ನಿಮ್ಮ ಹತ್ರ ಹಂಚಿಂತಾನೆ. ಹರೇ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ನನ್ನ ಮೊಬೈಲ್ ನಂಬರ್ ನೋಟ್ ಮಾಡ್ಕೊಂಡ್ರಿ. ನಾನು ಕೃಷ್ಣಾಚಾರ್, 9439235584. ಅವಶ್ಯ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಎಲ್ಲಾರು ಕೇಳ್ರಿ. ಎಷ್ಟು ಬಂದ್ರಿಗೆ ಬೇಕಾದ್ರೆ ನೀವು ಇದನ್ನ ಶೇರ್ ಮಾಡುವ ಅಂದು. ಶೇರ್ ಮಾಡ್ಲಕ್ಕೆ ನಿಮಗೆ ಪುಣ್ಯ ಸಿಗುತ್ತೆ. ಒಂದು ಮುಖ್ಯವಾದ ವಿಡಿಯೋವನ್ನು ಇನ್ನೂ 4 ಜನ ತಿಳ್ಕೊಬೇಕು ಒಂದು ಆಸೆಯಿಂದ, ಉದ್ವೇಗದಿಂದ ನೀವು ಎಷ್ಟು ಬಂದರೂ ಶೇರ್ ಮಾಡ್ತೀರಿಯೋ, ಎಷ್ಟು ಬಂದರೂ ಲೈಕ್ ಮಾಡ್ತೀರಿಯೋ, ಅಷ್ಟು ಬಂದ್ರಿಗೂ ಪುಣ್ಯ ಉಂಟು. ಹಾಗೂ ಅವಶ್ಯ ಎಲ್ಲರೂ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಕಮೆಂಟ್ ಬಾಕ್ಸ್ಲಿ ಏನಾದ್ರು ಕಮೆಂಟ್ ಅನ್ನೋದು ಇತ್ತು ಅಂದ್ರೆ ಹಾಕ್ರಿ. ಬೇರೆ ಯಾವ್ದಾದ್ರು ರೀತಿಯಲ್ಲಿ ನಮ್ಮ ಮಾಸಿಂದ ಹೇಳಬೇಕು ಅಂದ್ರೂ ಅದೇ ರೀತಿಯಲ್ಲಿ ಹೇಳ್ತಾರೆ ನಿಮಗೆ. ಎಲ್ಲರೂ ಮೆಜಾರಿಟಿ ದಂಡಿಗೆ ಬಂದು ಬರೋ ಅಂದ್ರೆ ಅದೇ மாதிரி ನಾನು ಪ್ರವಚನ ಕಂಟಿನ್ಯೂ ಮಾಡ್ತೇನೆ. ಅವಶ್ಯ ನಮ್ಮ ಒಪಿನಿಯನ್ ಅದ್ರ ಮುಂದೆ ನಂಗೆ ತಿಳಿಸ್ರಿ. ಅದು ನನ್ನ ಬೊಯ್ಯೋದಾದ್ರೂ ಬೊಯ್ಯಿರಿ, ಹೊಗಳೋದಾದ್ರೂ ಹೊಗಳ್ರಿ. ಹೊಗಳಬೇಕು ಅನ್ನೋ ಅವಶ್ಯವೇ ಇಲ್ಲ. ಯಾಕಂದ್ರೆ ಮಹಿಮೆ ಮಧ್ವಾಚಾರ್ಯರೋಡದು. ಮಧ್ವಾಚಾರ್ಯರು ಚಿರಂಜೀವಿ, ಶ್ರೀಮನ್ ನಾರಾಯಣನೋಡ ಮಗ. ಅದಕ್ಕೋಸ್ಕರ ಅವ್ರ ಮಗನ ಹೊಗಳಿದ್ರೆ ಅಪ್ಪ ಸಂತೋಷ ಆಗ್ತಾನ, ಅಪ್ಪನ ಹೊಗಳಿದ್ರೆ ಮಗ ಸಂತೋಷ ಆಗ್ತಾನ. ಪರಸ್ಪರ ಹಿಂಗ ತಂದೆ ಮಗರಲ್ಲಿ ಒಂದು ಪರಸ್ಪರ ಒಂದು ಅನ್ಯೋನ್ಯ ಇದೆ. ಎರಡು ಮುಂದೆ ಸೇರಿ ಅನುಗ್ರಹ ಮಾಡ್ತಾರೆ. ಅವ್ರೂ ಶಾಶ್ವತ, ಇವ್ರೂ ಚಿರಂಜೀವಿ ಶಾಶ್ವತ. 2 ಶಾಶ್ವತವಾದ ಅನುಗ್ರಹ ನಿಮ್ಗೆ ಬೇಕು. ಹಂಗಂತ ಹೇಳಿದ್ರೆ ಕ್ರಮವಾಗಿ ಪಾಠನ ಕಾಲಿದ್ದು ನೀವು ಓದಿರಿ. ಆ ಪುಸ್ತಕ ತೆಗೆದಿಟ್ಟು ನಂಗೆ ತಮಿಳ್ ಇದೆ, ತಮಿಳ್ ನೋಡಿ ನಾ ಪಾಠ ಓದ್ತಾನೆ ಅಂತ ಓದಿದ್ರೆ ಅದು ಪಾರಾಯಣ ಲೆಕ್ಕಕ್ಕೆ ಬರದೇ ಬರುದು. ಒಂದೊಂದು ಪದಕ್ಕೂ ಅರ್ಥ ತಿಳ್ಕೊಂಡು ದಯಮಾಡಿ ನೀವೆಲ್ಲ ಪಾಠ ಕಲಿಬೇಕು ಅಂತ ನನ್ನ ಅಭಿಪ್ರಾಯ. ನಾ ರಿವರ್ಸ್ಲಿ ಬರ್ತಾನೆ. ಆಗಾಗ ತಿರುಗಿನೂ ಮುಂದೆ ಶ್ಲೋಕಗಳನ್ನ ತಯಾರಿ ಮಾಡಿಕೊಂಡು ನಿಮಗೆ ನಾ ಹೇಳಬೇಕು. ನಾನು ಅದಕ್ಕೋಸ್ಕರ ಅದಕ್ಕೂ ಒಂದು ಸ್ವಲ್ಪ ಟೈಮ್ ಬೇಕು ನಂಗೆ. ಅದು ಮಾಡಿ ನಿಮಗೆ ಕೂಡ ನಾನು ಹಂಚಿಂತ ನಾನು. ಹರೇ ನಮಃ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರಗಳು.